ಪ್ರವೀಣ್ ಪ್ರಶ್ನೆ ಮಾತಾಡ್ರಿ. ತತ್ತರಿಸುವಂತೆ ಕಾಲಲ್ಲಿ ಕಮಲ ಮುತ್ತು ಮೊಲದ ಹಿಂಡು, ಮುತ್ತು ಮೊಲದ ಹಿಂಡು. ನನ್ನೆದೆಯ ತೋಟದಲ್ಲಂದು ನೀನು ನೆಟ್ಟಂತ ಪ್ರೀತಿ ಬಳ್ಳಿ, ಫಲ ಕೊಟ್ಟಿದ್ದೇನೆ ಹೂ ಬಿಟ್ಟಿದ್ದೇನೆ ಉಲ್ಲಾಸವನ್ನು ಚೆಲ್ಲಿ, ಉಲ್ಲಾಸವನ್ನು ಚೆಲ್ಲಿ. ನಿನ್ನಂತರಂಗದಲ್ಲೊಂದು ನೋವು ನಾನಾಗಿ ನಿಂತು ಬಿಟ್ಟೆ, ನೀನೊಪ್ಪಿಕೊಂಡ ಬಣ ಚಂದಿರ ಕಲೆಯಾಗಿ ಕೂಡಿಕೊಂಡೆ, ಕಲೆಯಾಗಿ ಕೂಡಿಕೊಂಡೆ. ನೀನಿತ್ತ ಒಲವು ನಾನಿತ್ತ ವಿಷವು ಒಂದಾಗಲಾರವೆಂದೋ, ನೀನಿತ್ತ ಜೀವನ ನಿತ್ತ ಸಾವು ಸಮನಾಗಬಹುದೆ ಗೆಳತಿ, ಸಮನಾಗಬಹುದೆ ಗೆಳತಿ. ಚೇತನ ಓ ನನ್ನ ಚೇತನ ಆಗು ನೀ ಅನಿಕೇತನ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಬೀಟಿ, ಎದೆಯ ಬಿರಿಯ ಭಾವ ದೀಟಿ. ಓ ನನ್ನ ಚೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ಧಿಗಂತವಾಗಿ ಏರಿ. ಓ ನನ್ನ ಚೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು. ಓ ಅನಂತವಾಗಿರು, ಓ ನನ್ನ ಚೇತನ ಆಗು ನೀ ಅನಿಕೇತನ. ಬಿಂಬ ಕಾಣೋ ಹಾಗೆ ಮಾಡಿದಂಥದ್ದು ಕುಸುಂಬಾಲೆ ಒಂದು ಮಹತ್ವದ ಕೃತಿ. ಅದಕ್ಕೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಕೂಡ ಬಂತು. ರಂಗರೂಪ ಮಾಡಿದ್ರೆ ಗುಡಿ ಅದು ಮಾರಿಯ ಗುಡಿ, ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ. ಗುಡಿಯ ಜಗತಿಯಲ್ಲಿ ಕೂತು ಮುದುಡಿ ಜೀವ ಬಂದು ಮಿಸುಕೈತೆ, ಜೀವ ಮಿಸುಕಾಡುತ್ತೈತೆ. ಯಾವ ಕಾಲದ್ದು ಕಪ್ಪು ಕಂಬಳಿ ಮುರುಡಿದ ಕೈಕಾಲು ಹೇಗೆ ಅಂಟಿದ್ದೋ ಅರೆಗಣ್ಣು ಪಿಳಿ ಪಿಳಿ ತೆರೆದೈತೆ. ಧ್ಯಾನಕ್ಕೆ ಕುಂತಂತೆ ಇಹವನ್ನು ಮರೆತಂತೆ, ಸುಕ್ಕುಗಟ್ಟಿದ ಮುಖದಲ್ಲಿ ನೆರೆ ಮಿಂಚೈತೆ. ಸುತ್ತ ಹಾಳು ಮುಳು ಬಿದ್ದೈತೆ, ಸುತ್ತ ಹಾಳು ಮುಳು ಬಿದ್ದೈತೆ, ಸುತ್ತ ಹಾಳು ಮುಳು ಬಿದ್ದೈತೆ. ಸುತ್ತ ನಾನ್ಯಾರಿಗಲ್ಲಾದವಳು ಬೀದಿರೋ, ನಾನ್ಯಾರಿಗಲ್ಲಾದವಳು. ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಬಿದಿರಾದೆ, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ.
ತಿಪ್ಪೆಯ ತಳಗೆ ಇದ್ದೆ, ಬಂಡೆಯ ತಳಗೆ ಇದ್ದೆ, ಅದರುದ್ದ ಬೆಳೆದಿದ್ದೆ. ಬಿದಿರು ನಾನ್ಯಾರಿಗಲ್ಲಾದವಳು, ಬಿದಿರೋ ನಾನ್ಯಾರಿಗಲ್ಲಾದವಳು. ರಂಗನಿಗೆ ಕೊಳ್ಳಲಾದೆ, ಕಂದನಿಗೆ ತೊಟ್ಟಿಲಾದೆ, ರಂಗನಿಗೆ ಕೊಳ್ಳಲಾದೆ, ಕಂದನಿಗೆ ತೊಟ್ಟಿಲಾದೆ. ಆಡುವ ಮಕ್ಕಳಿಗೆ, ಆಡುವ ಮಕ್ಕಳಿಗೆ ಓಡುವ ಕುದುರೆಯಾದೆ. ಬಿದಿರು ನಾನ್ಯಾರಿಗಲ್ಲಾದವಳು. ಅಂಬಿಗಗೆ ಹುಟ್ಟುವಾದೆ, ಮ್ಯಾದಾಗೆ ಹುಟ್ಟಿಯಾದೆ, ಹೊತ್ತುವ ಬಗೆ ಏಣಿಯಾದೆ, ಸತ್ತ ಬಂದೆ ಕಾಡದಿರಿ. ಬೆಳದಿಂಗಳು ತುಳುಕಾಡುವ ಹೊಳೆಗಳೇ, ಹಲವು ಬಣ್ಣಗಳೇ ಕಾಡದಿರಿ, ಹಲವು ಬಣ್ಣಗಳೇ ಕಾಡದಿರಿ. ಇಲವಾಗಿರುವ ಮಲ್ಲಿಗೆ ಕಂಪೆ, ಕತ್ತಲು ಕಳೆದ ಮಿಂಚಿನ ಉಳುವೆ, ಒಂದು ಗೂಡಿಸಿದ ಸಿಳುಗಾರಿಗಳೇ, ಕಳೆದ ಹಾಡುಗಳೇ ಕಾಡದಿರಿ, ಕಳೆದ ಹಾಡುಗಳೇ ಕಾಡದಿರಿ. ದುಗುಡದ ದುಮಾನದ ಮನಸೆ, ಅನುಮಾನದ ಬಿಗುಮಾನದ ಜನ್ನಿಯವರು ಆಯ್ಕೆಯಾಗಿ ರಂಗಾಯಣಕ್ಕೆ ಹೊಸ ಆಯಾಮ ಕೊಡುವುದರಲ್ಲಿ ಸಫಲರಾಗಿದ್ದಾರೆ. ಚಲನೆಗಳ ಅಂತಿಮ ಗುರಿ, ಎಲ್ಲ ಅರಿವಿನ, ಎಲ್ಲ ಇರವಿನ ತಾಯಿ. ಅವಳು ಕಣ್ ತಪ್ಪಿದ್ರೆ ನಾವು, ತಾಯಿಯ ಕಂದನ್ನ ಕಾಪಾಡಿದ್ರೆ ಹೊರಡುವನು ಸಂಜೀವ ಶಿವ. ನಿನ್ನಂತೋರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರು ಯಾರೂ ಇಲ್ವಲ್ಲೋ ಲೋಕದ ಮೇಲೆ. ಹಿಂದೆ 200 ದಂಡು, ಮುಂದೆ 300 ದಂಡು, ಹಿಂದೆ 200 ದಂಡು, ಮುಂದೆ 300 ದಂಡು. ನಿನ್ನಂತೋರು ಯಾರೂ ಇಲ್ವಲ್ಲೋ ಲೋಕದ ಮೇಲೆ. ತಿರುಚಿನ ಪಳ್ಳಿ ಒಳಗೆ ಕೊಬ್ಬಿದ ಮಲ್ಲ ಜಟ್ಟಿ, ತಿರುಚಿನ ಪಳ್ಳಿ ಒಳಗೆ ಕೊಬ್ಬಿದ ಮಲ್ಲ ಜಟ್ಟಿ, ತೊಟ್ಟ ಚಡ್ಡಿಯನ್ನು ದಿಡ್ಡಿ ಬಾಗಿಲ ಮೇಲೆ ತೂಗಿ ಬಿಟ್ಟನಂತ ಕಿಡಿಕಿಡಿಯಾದ ದೊರೆಯೇ, ಮೈಸೂರು ರಾಜ್ಯ ದೊರೆಯೇ, ರಣಧೀರ ನಾಯಕರೇ. ನಿನ್ನಂತೋರು ಯಾರೂ ಇಲ್ವಲ್ಲೋ ಲೋಕದ ಮೇಲೆ, ನಿನ್ನಂತೋರು ಯಾರೂ ಇಲ್ವಲ್ಲೋ ಲೋಕದ ಮೇಲೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನೆಲೆಸಿರುವ ಜನ್ನಿಯವರು ತಮ್ಮ ಮನೆಯನ್ನು ರಂಗಭೂಮಿಯಾಗಿಸಿಕೊಂಡಿದ್ದಾರೆ. ಸುಮತಿಯವರು ಶ್ರೀಯುತ ಜನ್ನಿಯವರ ಪತ್ನಿ. ಜನ್ನಿ ಮತ್ತೆ ನನ್ನ ಪರಿಚಯ ಆಗಿದ್ದು ಹಳೆಮನಿಯವರು ಈ ಹಾಡಿಗೆ ಸಾಹಿತ್ಯವನ್ನ ಬರೆದಿದ್ದಾರೆ. ಶರೀಫಾ ನಾಟಕದ ಮಂಜುನಾಥ ಬೆಳಕಿರಿ ಅವರು ಬರೆದಿರುವಂತಹ ಹಾಡು ನಾ ಎಂಬುದು ನಾನಲ್ಲ. ನಿಮ್ಮ ಸಂಗೀತ ನಿರ್ದೇಶನ ಡಾಕ್ಟರ್ ಜನಾರ್ದನ್ ಅವರು. ಮೂಡಿ ಬಾ ಮತ್ತು ಬಾರ ಸಖಿಯೇ ಇದೀಗ ನಿಮ್ಮ ಮುಂದೆ. ತೊಳಗಿ ಬಾ
ಮುಂದೆ. ನಿರ್ದೇಶನ ಜರ್ಮನಿಯ ಭಟ್ ಚೀನಿ ರಚಕಲಿಂಗಯ್ಯ ಅವರು. ಸಂಗೀತ ನಿರ್ದೇಶನ ಡಾಕ್ಟರ್ ಜನಾರ್ದನ್ ಜನ್ನಿ ಅವರು. ಉತ್ತರ ದಿಕ್ಕಿಗೆ ರಾಣಿಯೊಬ್ಬಳು. ಆಟವನ್ನಾಡಿತು. ರಚನೆ ಲಿಂಗದೇವರು ಹಳೆಮನೆ. ಸಂಗೀತ ಡಾಕ್ಟರ್ ಜನ್ನಿ ಅವರು. ಮಹಾದೇವು ಅವರ ಕಥೆ ಆಧಾರಿತ. ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಸುಸ್ವಾಗತವನ್ನು ಬಯಸ್ತೇನೆ. ಜನಾರ್ದನ್ ಜನ್ನಿ ಅವರು ಈ ನಾಡಿನಲ್ಲಿ ಅಷ್ಟೇ ಅಲ್ಲದೆ ಇಡೀ ಭಾರತದಲ್ಲಿ ರಂಗಭೂಮಿಯಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದಂಥ ಒಬ್ಬ ಮಹಾನ್ ಮೇರು ಪ್ರತಿಭೆ. ನಾಟಕಕಾರರು ಆದಂತಹ ನಮ್ಮ ರಾಜಪ್ಪ ದಳವಾಯಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಮತ್ತೊಬ್ಬರು ಸಂಸ್ಕೃತಿಯ ಚಿಂತಕರು ದಿವಾಕರ್ ಅವರು, ನಮ್ಮ ಜನ್ನಿ ಸರ್ ಅವರ ತಂಗಿಯಾದಂತಹ ಈ ಕಡೆದಾಗಿ ಇರೋದು ನಮ್ಮ ಜನ್ನಿ ಸರ್ ಮತ್ತು ಅವರ ತಂಗಿ, ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾರೆ. ಬೆಂಗಳೂರಿಂದ ಬಂದು ವೇದಿಕೆ ಮೇಲೆ ಬರಬೇಕು. ಗುಂಡಣ್ಣ ಅವರು ಬೆಂಗಳೂರಿಂದ ಆಗಮಿಸಿದ್ದಾರೆ. ಮೈಂಡ್ ರಮೇಶ್ ಅವರು ಸದಸ್ಯರು ಸ್ವಾಗತವನ್ನು ಬಯಸಬೇಕು ಅಂತ ಕೇಳ್ಕೊಳ್ತೀನಿ. ಜನಾರ್ದನ್ ಜನ್ನಿ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಡ್ತಾರೆ. ಗುಂಡಣ್ಣ ಅವರು ಜನ್ನಿ ಸರ್ ಅವ್ರ ಬಗ್ಗೆ ಮಾತಾಡಬೇಕಾಗಿ ಕೇಳ್ಕೊತೀನಿ. ಜನಾರ್ದನ್ ಅವರ ತಂಗಿಯನ್ನು ಬಿಟ್ಟರೆ ವೇದಿಕೆ ಮೇಲೆ ಕೂತಿರೋರಲ್ಲಿ ಜನ್ನಿ ಜೊತೆ ಹೆಚ್ಚು ಒಡನಾಟ ಇಟ್ಕೊಂಡಿರುವನು ನಾನು. ನನಗೆ 74 ವರ್ಷ, ಜನ್ನಿಗೆ 68 ವರ್ಷ. ಸೊ 6ರಿಂದ ಒಂದು 15 ವರ್ಷ ಬಿಟ್ಬಿಟ್ರೆ 76ರಿಂದ ನಿರಂತರವಾಗಿ ನಾವು ಈ 2026ರವರೆಗೆ ಜೊತೆಲೇ ಇದ್ದೀವಿ. ನಾವು ನಮ್ಮಿಬ್ಬರ ನಡುವೆ 50 ವರ್ಷದ್ದಿದೆ. ಹಾಗೆ ಪ್ರವೇಶ ಪಡೆದಂಥ ಜನಾರ್ದನ್ ನಮಗೆ
ನಂತರದಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿ ಭಾಗವಹಿಸಿ ಸಮುದಾಯ ಸಂಘಟನೆಯನ್ನು ಬಗ್ಗೆ ತಿಳಿಸಿ ಮಾತನಾಡಿದಂತಹ ಸಮುದಾಯದ ಗುಂಡಣ್ಣ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಡಾಕ್ಟರ್ ಜನ್ನಿ ಅವರು ಹಾಡು ನಾಗಲಿಂಗ ಯೋಗಿ ತಾನು ತಿರುಗು ಅವ್ರ ಮನೆಯಲ್ಲಿ ಎಷ್ಟು ವರ್ಷಗಳ ಕಾಲ ಇದ್ರು ಅವ್ರದೇ ಮನೆಯಲ್ಲಿ, ತದನಂತರ ಅವರು ಸಮುದಾಯ ಅಂತ ನಾವು ತಿಳ್ಕೋಬೇಕಂತಂದ್ರೆ ಅದಕ್ಕೆ ಸೂಕ್ತವಾದ ವ್ಯಕ್ತಿ ಇಂದಿನ ಕಾರ್ಯಕ್ರಮಕ್ಕೊಬ್ರು ಆಗಮಿಸಿದ್ದಾರೆ. ಅವರೇ ಜನ್ನಿ ಸರ್ ಅವರ ಕಿರಿಯ ಸಹೋದರಿಯಾದಂತಹ ಅವರು ಆಗಮಿಸಿ ಪ್ರೀತಿಯಿಂದ ಅವರ ಸಹೋದರನ ಹುಟ್ಟುಹಬ್ಬದ ಸಂಭ್ರಮ. ನಾವು ಇಲ್ಲಿ ಜನ ನೋಡಿ ಅವರು ಮಾತಾಡ್ತಾರೋ ಇಲ್ವೋ ಅಂತ ಹೋಗಿ ಕೇಳಿದೆ. ಅಯ್ಯೋ ತಮ್ಮನ ಬಗ್ಗೆ ಕುರಿತು ಅವರು ಏನ್ ಹೇಳ್ತಾರೆ, ಅಣ್ಣನ ಬಗ್ಗೆ ಕುರಿತು ಏನ್ ಮಾತಾಡ್ತಾರೆ ಅನ್ನೋದನ್ನ ಕೇಳೋಣ. ಅವರ ಬಾಲ್ಯದ ದಿನಗಳ ಬಗ್ಗೆ ನಿಮಗೆ ಇಡೀ ಮೈಸೂರಿಗೆ ಗೊತ್ತು. ಆದರೆ ಅವರನ್ನು ಸಲುವಾಗಿ ಇಲ್ಲಿವರೆಗೂ ಕರೆದಂಥ ಒಂದು ದೊಡ್ಡ ವ್ಯಕ್ತಿ ಇದ್ದಾರೆ. ಅವರು ನನ್ನ ಅತ್ತಿಗೆ ಸುಮತಿ. ಅದರಲ್ಲಿ ಗುರಿಯಲ್ಲಿ ಹೊಡೆದವನು ಒಂದು ಉಪ್ಸಾರ ಕಂಡ್ರೆ ಆಗ್ತಾ ಇರಲಿಲ್ಲ. ಇವಾಗ ನೋಡಿದ್ರೆ ಉಪ್ಸಾರ ಅಂದರೆ ಪ್ರಾಣ ಬಿಡ್ತಾನೆ. ಗಜ್ಜೆಗಳಿಗೆ ಜನ್ನಿ ಮೊಳಕೆ ಹೊಡಿಸಿರುವಂಥ ಪ್ರೀತಿ ವಿಶ್ವಾಸಗಳನ್ನ ನೆನಪು ಮಾಡಿಕೊಂಡು ಬಂದೆ ನಾನು ಇವತ್ತು. ಜನ್ನಿ 45 ದಿನ ನಮ್ಮನ್ನು ಹಾಕ್ಕೊಂಡು ಅದ್ದಿದ್ರು ಕಾರಂತರ ವರ್ಕ್ಶಾಪಲ್ಲಿ. ಇಬ್ಬರು ಮಾಡ್ತಾ ಇದ್ದಾರೆ. ಅದು ಮುಂದುವರ್ತಾ ಹೋಗಿ ಜನ್ನಿ ಹೆಸರು ಅಜರಾಮರವಾಗಿ ಉಳಿಲಿ ಅಂತ ಹಾರೈಸ್ತಾ ನಂಗೆ ಇಂಥ ಒಂದು ಅವಕಾಶ ಕೊಡುತ್ತೆ. ಪ್ರೀತಿಯಿಂದ ಆಗಮಿಸಿ ನಿಮ್ಮ ಸಹೋದರನ ಬಗ್ಗೆ ಮಾತಾಡಿದ್ರಿ. ಅತ್ತಿಗೆ ಮೀನಾ ಮೈಸೂರು ಮೇಡಮ್ ಅವರು ಕೂಡ ಮಾತಾಡಿದ್ರು. ಇದೀಗ ಜನ್ನಿ ಸರ್ ಅವರ ಬಗ್ಗೆ ಕುರಿತು ದಿವಾಕರ್ ಅವರು ಸಂಸ್ಕೃತ ಚಿಂತಕರು, ದಯಮಾಡಿ ವೇದಿಕೆ ಸುಂದರವಾಗಿರುವಂತಹ ಮೈನ್ ರಮೇಶ್ ಅವರು ಇದೀಗ ಜನ್ನಿ ಸರ್ ಅವರ ಒಡನಾಟದ ಕುರಿತು ಸಭೆಗೆ ತಿಳಿಸಬೇಕಾಗಿ ವಿನಂತಿಸ್ತೇವೆ. ಜನ್ನಿ ಬಗ್ಗೆ ಇನ್ನೂ ತುಂಬ ವಿಷಯ ಇದೆ ಹೇಳೋಕ್ಕೆ. ಯಾಕೆಂದರೆ ಸಮುದಾಯ ಹುಟ್ಟಿದ್ದೆ 1975 70ರ ದಶಕದಲ್ಲಿ ಬಂದವರು. ಅದೇ ಟೈಮಲ್ಲಿ ಸೇರಿದವರು ಹಡಪ್ಪ ನಮಸ್ಕಾರ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡಿರುವಂತಹ ಏಕತಾರಿ ಸಾಂಸ್ಕೃತಿಕ ಸಂಘಟನೆ, ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಜನ್ನಿ ಸರ್ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜನಗಳಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ಕಲಾವಿದರಾದ ಪ್ರಜ್ವಲ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪ್ರೊಫೆಸರ್ ರಾಜಪ್ಪ ದಳವಾಯಿ ಅವರು, ನಾಟಕಗಾರರು, ಸಂಸ್ಕೃತಕಾರರು, ದಯಮಾಡಿ ಜನ್ನಿ ಕುರಿತು ಮಾತಾಡಬೇಕಾಗಿ ವಿನಂತಿಸ್ಕೊಳ್ತೀವಿ. ಕೂಡ ಮಾತನಾಡಿದ್ರಿ ಜನ್ನಿ. ನಮಸ್ಕಾರ. ಜನ್ನಿಗೆ 68ನೇ ವರ್ಷದ ಹಾರ್ದಿಕ ಶುಭಾಶಯ. ಈ ಬಾನಂದೂರು ಕೆಂಪಯ್ಯ, ಜನ್ನಿ, ಬಸವಲಿಂಗಯ್ಯ, ಅಪ್ಪಗೆರೆ ತಿಮ್ಮರಾಜು, ವೇಮಗಲ್ ನಾರಾಯಣ ಸ್ವಾಮಿ, ಹಿಂಗೆ ಪಟ್ಟಿ ಉದ್ದಕ್ಕೆ ಬೆಳೀತಾ ಹೋಗುತ್ತೆ. ಕನ್ನಡ ನಾಡಿನ ಹೋರಾಟದ ಹಾಡುಗಳನ್ನು ಹಾಡುವ ಮುಖೇನ ಒಂದು ಬಹಳ ದೊಡ್ಡ ಸಾಂಸ್ಕೃತಿಕ ಸಂಚಲನವನ್ನು, ಸಂಗೀತದ ಸಂಚಲನವನ್ನು ಉಂಟು ಮಾಡಿದೆ. ಬಹಳ ದೊಡ್ಡ ಒಂದು ಗೌರವ. ಅವರು ಹಾಡಿದ ಹಾಡದಲ್ಲ, ಅದು ಒಂದು ಕಾಲ ಚಳವಳಿಯನ್ನು ಮುನ್ನಡೆಸ್ತು. ನಂತರದ ದಿನಗಳಲ್ಲಿ ಅವರಿಗೆ ನಾವೆಲ್ಲರೂ ಸೇರಿ ಗೌರವವನ್ನು ಕೊಡಲಿಕ್ಕೆ ಶುರು ಮಾಡಿದ್ವಿ. ಅಂತಹ ಅನೇಕ ಗೌರವ ಸಂದರ್ಭದಲ್ಲಿ ಇವತ್ತಿಂದು ಕೂಡ ಮುಖ್ಯ. ಅದೇ ಇನ್ನೊಂದು ಕಡೆಯಲ್ಲಿ RI ಆದದ್ದು, ಮತ್ತೊಂದು ಕಡೆಯಲ್ಲಿ ಆಹಾರ ಸಂಶೋಧನಾಲಯ ಬಂದದ್ದು. ಇವೆಲ್ಲವೂ ಭಾರತದ ಬಹಳ ದೊಡ್ಡ ಟ್ಯಾಲೆಂಟ್ಸ್ ಎಲ್ಲ ಮೈಸೂರಿಗೆ ಬಂದು ಕೆಲಸ ಮಾಡಲಿಕ್ಕೆ ಆರಂಭ ಆಯಿತು. ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲೇ ಆಯಿತು. KC ರೆಡ್ಡಿ ಅಂತಹ ಬಹಳ ದೊಡ್ಡ ಚಿಂತಕರು
ಭಾರತದಲ್ಲಿ ಮೊಟ್ಟ ಮೊದಲಿಗೆ ಮೈಸೂರಿನಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಗೆ ಕಾರಣರಾದಂತಹ ದೊಡ್ಡ ಪ್ರತಿಭಾವಂತರು, ಬುದ್ಧಿಜೀವಿಗಳು. ಕಾಲಕ್ಕೆ ಒಂದು ಕಾಲದಲ್ಲಿ ಸಾಂಸ್ಕೃತಿಕ ಕೇಂದ್ರ ಆಯಿತು. ಬಂದವರು, ಕಲಿತವರು ಜಾತಿಯನ್ನು ಮೀರಿ ಬದುಕಬಹುದಾದಂತಹ ಒಂದು ಸಮಾಜವಾದಿ ದೃಷ್ಟಿಕೋನವನ್ನು ಬೆಳೆಸಿಕೊಂಡದ್ದು ಮತ್ತು ಪ್ರಭಾವಿಸಿದ್ದು ಇವೆಲ್ಲವೂ ಬಹಳ ಮುಖ್ಯ. ಅಷ್ಟೇ ಮಹತ್ವದ ವಿಷಯ ಮೈಸೂರಿಗೆ ಕಾರಂತರ ಮುಖೇನ ರಂಗಾಯಣ ಬಂದದ್ದು. ಶ್ರೀಕಯ್ಯ ಅವರು ಜನ್ನಿ ಸರ್ ಅವರಿಗೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ರಂಗತಂಡದ ರಾಜಗುರು ಮತ್ತು ಅಂಬೇಡ್ಕರ್ ಅವರ ಪೂರ್ವಕವಾಗಿ ಎಲ್ಲರೂ ಮತ್ತೆ ವಿಶೇಷ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಇಂದಿನ ಕಾರ್ಯಕ್ರಮದ ಆಯೋಜನೆಗೆ ಅವರು ಧನ್ಯವಾದಗಳು. ಕಂಚಿನ ಕಂಠದ ಮಾತುಕ ಗಾಯಕ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪುರಸ್ಕಾರ ಸನ್ಮಾನಗಳಿಗೆ ಭಾಜನರಾಗಿರುವ ಜನ್ನಿ ಅವರು ಅನೇಕ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕರ್ನಾಟಕ ವಾಣಿ ಜನ್ನಿ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಕೂಡ ಆಗಮಿಸಿದ್ದಾರೆ. ಅವರ ಶಿಷ್ಯರ ಬಗ್ಗೆ ನಡೆದಿರುವಂತಹ ಅಧ್ಯಯನಗಳು, ಕನ್ನಡ ರಂಗಭೂಮಿಗೆ ಜನಾರ್ದನ್ ಅವರ ಕೊಡುಗೆ. ಈ ಅಭಿನಂದನಾ ಕಾರ್ಯಕ್ರಮ ಮುಗಿದ ನಂತರ ಜನ್ನಿ ಸರ್ ಅವರು ಸ್ವತಃ ತಾವೇ ಅವರ ಹಾಡನ್ನು ಹಾಡ್ತಾರೆ. ಸತ್ಯದ ಧ್ವನಿಗೆ ನೀವು ಧೈರ್ಯದ ಜನಾರ್ದನ್ ಜನ್ನಿ ಎಂಬ ಹೆಸರು ಮನಸ್ಸೋಲುವ ಗಾಯನ. ಅಯ್ಯರ್ ಓ ನನ್ನ ಚೇತನ ಆಗುಣೆ ಅನಿಕೇತನ ಇದು ಓ ನನ್ನ ಚೇತನ ಆಗುನಿ ಅನಿಕೇತನ. ಓ ನನ್ನ ಚೇತನ